ಹಾಯ್ ನಮಸ್ತೆ. ನಾನು ನಿಮ್ಮ ಇನ್ಶೂರೆನ್ಸ್ ಅಡ್ವೈಸರ್ ಭುವನೇಶ್ವರ್. ಡ್ರೈವರ್ ಫ್ಯಾಮಿಲಿಗೆ ಒಂದು ಸಣ್ಣದಾದ ಮಾಹಿತಿ ಕೊಡಬೇಕಂತ ಇಷ್ಟ ಆಯಿತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ಬ್ರದರ್ ಆಗಲಿ, ನಿಮ್ಮ ಮಕ್ಕಳಾಗಲಿ ಡ್ರೈವಿಂಗಿಗೆ ಏನಾದ್ರು ಹೋಗ್ತಾ ಇದ್ದರೆ ನಿಮ್ಮ ಮನೆ ಕಡೆಯಿಂದ ಖುಷಿಯಿಂದ ಕಳಿಸ್ಕೊಡಿ. ಏನು ಅವ್ರು ತಂದುಕೊಡದೆ ಏನೋ ಜಗಳ ಮಾಡ್ದೇ ನೀವು ಕಳಿಸ್ಕೊಟ್ರೆ ಅವ್ರು ಖುಷಿಯಾಗಿ ಡ್ರೈವಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆ ಬರ್ತಾರೆ. ಸೊ ನೀವು ಏನಾದರೂ ವೈಮನಸ್ ಮನೇಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆಗಿ ಜಗಳಾಡಿ ಅವ್ರು ಏನಾದರೂ ಡ್ಯೂಟಿಗೆ ಹೋದರೆ ಅವ್ರು ಎಷ್ಟೋ ಟ್ರಾಫಿಕ್ ಹಾಕ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಿಮ್ಮ ಮನೆ ಬರಬೇಕು. ಸೊ ಏನಾದರೂ ನೀವು ಜಗಳ ಮಾಡಿ ಕಳಿಸಿದ್ರೆ ಡ್ಯೂಟಿ ಹೋಗೋ ಟೈಮಲ್ಲಿ ಏನಾದರೂ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿ ಏನಾದರೂ ಸಣ್ಣ ಪುಟ್ಟ ಕ್ಲೈಮ್ ಬಂದರೆ ಅವರು ಅಲ್ಲದೆ ಹಿಂದ್ಗಡೆ ಕೂತಿರೋಂಥ ಪ್ಯಾಸೆಂಜರ್, ಸ್ಕೂಲ್ ಬಸ್ ಮಕ್ಕಳಾಗಿರ್ಬೋದು, ಇಲ್ಲ ಫ್ಯಾಮಿಲೀಸ್ ಆಗಿರ್ಬೋದು, ಎಷ್ಟೋ ಜನ ಲಾಂಗ್ ಟ್ರಿಪ್ ಹೋಗ್ತಾ ಇರ್ತಾರೆ. ಸೊ ಎಷ್ಟೋ ಜನ ಡ್ಯೂಟಿ ಹೋಗ್ತಾ ಇರ್ತಾರೆ. ಸೊ ಅವರಿಗೆಲ್ಲ ತೊಂದರೆ ಆಗುತ್ತೆ. ನಿಮ್ಮ ಒಂದು ಜಗಳದಿಂದ, ನಿಮ್ಮ ಒಂದು ಸಣ್ಣ ಮಿಸ್ಟೇಕಿಂದ ನಿಮಗೆ ಗೊತ್ತಿಲ್ಲದೇ ನೀವು ಅದಕ್ಕೆ ಕಾರಣರಾಗ್ತೀರಾ. ಸೊ ಹಾಗಾಗಿ ಆ ಥರ ಆಗದೇ ಬಾರ್ದಂದರೆ ನಿಮ್ಮ ಹಸ್ಬೆಂಡ್ ಆಗಲಿ, ಬ್ರದರ್ ಆಗಲಿ, ಮಕ್ಕಳಾಗಲಿ ಡ್ರೈವಿಂಗ್ ಹೋಗ್ತಾ ಇದ್ದರೆ ಅವರಿಂದ ಖುಷಿಯಿಂದ ಕಳಿಸ್ಕೊಡಿ. ಆಯಿತು, ಏನೋ ತೊಂದರೆ ಇಲ್ಲ, ಹೋಗಿ ಬನ್ನಿ, ನಾ ಎಲ್ಲ ನೋಡ್ಕೊತೀನಿ ಅಂತ ಒಂದು ಧೈರ್ಯ ಕೊಟ್ಟರೆ ಅದು ಖಂಡಿತ ಅವರು ಖುಷಿಯಿಂದ ಹೋಗಿ ಬರ್ತಾರೆ. ನೀವು ಸಂಜೆ ಹೇಳ್ತೀವಿ ಒಂದು ಅರ್ಧ ಗಂಟೆ ಬೇಗ ಬನ್ನಿ ಹೇಳ್ತಾರೆ, ಇಲ್ಲ ಅವರು ನೀವು ಖುಷಿಯಿಂದ ಕಳಿಸ್ಕೊಟ್ರೆ 1 ಅವರ್ ಮುಂಚೆನೇ ಬರ್ತಾರೆ. ಯಾಕಪ್ಪ ಅಂದರೆ ಖುಷಿಯಿಂದ ಹೋಗ್ತಾರೆ, ಅದಕ್ಕೋಸ್ಕರ ಬೇಗ ಬರ್ತಾರೆ. ಸೊ ಹಾಗೆ ನಾನು ಡ್ರೈವರು ಕೂಡ ಒಂದು ಇಂಟಿಮೇಷನ್ ಕೊಡಬೇಕು ಅಂತ ಹೇಳಪ್ಪ ಅಂದರೆ, ನೀವು ಕೂಡ ಯಾವುದೇ ಥರದ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದ್ರೆ ಖಂಡಿತ ಸೇಫಾಗಿ ಡ್ರೈವ್ ಮಾಡಿ ಬೇಗ ಮನೆಗೆ ಹೋಗಿ. ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಡಿ. ಡ್ರೈವಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಮಾಡೋದಿದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಓಕೆ, ಇಷ್ಟು ಹೇಳ್ತಾ ಹೆಚ್ಚಿನ ವಿಡಿಯೋ ಬಗ್ಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.